ನಮಸ್ಕಾರ. ನಾನು ನಿಮ್ಮ ಸಂತೋಷ್ ಕುಮಾರ್ ಪಾಟೀಲ್. ಆತ್ಮೀಯರೇ, ಇವತ್ತು ಹಾವೇರಿ ಜಿಲ್ಲೆ ಇತಿಹಾಸದಲ್ಲಿ ಒಂದು ಸುವರ್ಣಾಕ್ಷರದಲ್ಲಿ ಬರುವುದಂಥ ಸಂಗತಿ. ಹಾವೇರಿಯ ವೈದ್ಯಕೀಯ ಕಾಲೇಜ್ ಉದ್ಘಾಟನೆ ಸಮಾರಂಭ. ಬಹುಶಃ ಇವತ್ತಿನ ದಿನ ನಮ್ಮ ನಿಕಟಪೂರ್ವ ಮುಖ್ಯಮಂತ್ರಿಗಳು ಆಧುನಿಕ ಭಗೀರಥರು ಹಾಗೂ ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರದ ಗೌರವಾನ್ವಿತ ಸಂಸದರಾದಂಥ ಬಸವರಾಜ ಬೊಮ್ಮಾಯಿ ಅವರನ್ನು ನಾವೆಲ್ಲ ನೆನೆಸ್ತೀವಿ. ಅವರ ಕನಸಿನ ಕೂಸಾದ ಹಾವೇರಿಯ ವೈದ್ಯಕೀಯ ಕಾಲೇಜು ಮತ್ತು ಮೆಗಾಡೇರಿ ಈ ಥರದ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಹಾವೇರಿ ಜಿಲ್ಲೆಯಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಅವರು ಮುಖ್ಯಮಂತ್ರಿ ಇದ್ದಾಗ ಅವರು ಕನಸುಗಳನ್ನು ಕಂಡಿದ್ದರು. ಬಹುಶಃ ಅವರು ಮುಖ್ಯಮಂತ್ರಿ ಇರದೆ ಬೇರೆ ಯಾರು ಇದ್ದಿದ್ದರೆ ಹಾವೇರಿ ಜಿಲ್ಲೆಯಲ್ಲಿ ಹಾವೇರಿ ಜಿಲ್ಲಾ ಕೇಂದ್ರದಲ್ಲಿ ಇವತ್ತು ಈ ಕ್ಷಣ ಅಂದರೆ ವೈದ್ಯಕೀಯ ಕಾಲೇಜಿನ ಉದ್ಘಾಟನೆ ಕ್ಷಣ ಬರ್ತಿರ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೀನಿ. ಸ್ವಾತಂತ್ರ್ಯ ಬಂದ ನಂತರ ಹಾವೇರಿ ಜಿಲ್ಲೆ ಆದ ನಂತರವೂ ಕೂಡ ವೈದ್ಯಕೀಯ ಕಾಲೇಜು ಡೆವಲಪ್ಮೆಂಟ್ ವೈಸ್ ಸಾಕಷ್ಟು ಹಿಂದುಳಿದಂಥ ಕ್ಷೇತ್ರವನ್ನು ತಾವು ಮುಖ್ಯಮಂತ್ರಿ ಆದಂಥ ಅವಧಿಯಲ್ಲಿ ಅದನ್ನು ಅಭಿವೃದ್ಧಿಪಡಿಸಲಿಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಂಥವರು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ. ಬಹುಶಃ ಈ ರಾಜಕೀಯ ಇತಿಹಾಸದಲ್ಲಿ ನಮ್ಮ ನಾಡಿನಲ್ಲೇ ನಮ್ಗೆ ಹೆಮ್ಮೆ ಇದೆ. ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ನಿಕಟಪೂರ್ವ ಮುಖ್ಯಮಂತ್ರಿಗಳು ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದರು. ಅವರು ನೀರಾವರಿ ಮಂತ್ರಿ ಇದ್ದಾಗ ಬಹುತೇಕ ಹಾವೇರಿ ಜಿಲ್ಲೆಯ ಎಲ್ಲ ಭಾಗಗಳಿಗೆ ನೀರು ತಗೊಂಡು ಬರುವಂಥ ಅಪ್ಪರ್ ತುಂಗಾ ಮೇಲ್ದಂಡೆ ಯೋಜನೆಯನ್ನು ಸಮರ್ಪಕವಾಗಿ ನೀರನ್ನು ಕೊಡಿಸುವಂಥ ಕೆಲಸ ಅವರ ಅವಧಿಯಲ್ಲಿ ಹೆಚ್ಚು ನಡೀತು ಅಂತ ಹೇಳಿದರೆ ತಪ್ಪಾಗಿತ್ತು. ಸಿದ್ದರಾಮ ಸವಣೂರಂಥ ಬರನಾಡಿನ ನೀರನ್ನು ತಗೊಂಡು ಅವ್ರ ಹೊಲಕ್ಕೆ ನೀರನ್ನು ಕೊಟ್ಟಂಥ ಏಕೈಕ ಜನನಾಯಕ ಯಾರಿದ್ದರೆ ಅದು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಅಂತ ಹೇಳಿದರೆ ತಪ್ಪಾಗಿತ್ತು. ಹೀಗೆ ಹಲವಾರು ಅಭಿವೃದ್ಧಿ ಕಾರ್ಯಗಳ ಒಟ್ಟಿಗೆ ಹಾವೇರಿ ಜಿಲ್ಲೆಗೆ ವೈದ್ಯಕೀಯ ಕಾಲೇಜನ್ನು ಕೊಟ್ಟು ಆ ಸಂದರ್ಭದಲ್ಲಿ ನಮ್ಮ ಶಾಸಕರಾದಂಥ ಹಾವೇರಿ ಜಿಲ್ಲೆಯಲ್ಲಿದ್ದಂಥ ಎಲ್ಲ ಶಾಸಕರು, ನಮ್ಮ ಕೃಷಿ ಮಂತ್ರಿಗಳಾದಂಥ ಮಾಜಿ ಕೃಷಿ ಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಸಿ ಪಾಟೀಲ್ ಮಂತ್ರಿ ಇದ್ದರು. ಯಾರೂ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಬೇಕು, ನಮಗೆ ಬೇಕು ಅಂದಾಗ ಜಿಲ್ಲಾ ಕೇಂದ್ರ ಅಭಿವೃದ್ಧಿಯಾಗಿ ಹಾಗಾದರೆ ತಾಲೂಕು ಕೇಂದ್ರಗಳು ಅಭಿವೃದ್ಧಿ ಆಗ್ತವೆ ಅನ್ನೋ ದೆಸೆಯಲ್ಲಿ ಎಲ್ಲರೂ ಅವರಿಗೆ ಸಹಕಾರ ಕೊಟ್ಟರು. ಆ ಸಹಕಾರದ ಪ್ರತಿಫಲವೇ ಇವತ್ತು ಉದ್ಘಾಟನೆಗೆ ಸಜ್ಜಾಗಿ ನಿಂತಿದೆ. ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರದ ಮಂತ್ರಿಗಳಿಗೆ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನು, ಡೆಪ್ಟಿ ಸ್ಪೀಕರನ್ನು, ಎಲ್ಲ ಶಾಸಕರನ್ನ ನಾನು ಶುಭಾಶಯ ತಿಳಿಸ್ತೀನಿ. ಯಾಕಂದರೆ ಜಿಲ್ಲಾ ಅಭಿವೃದ್ಧಿ ವಿಷಯದಲ್ಲಿ ಯಾವುದೇ ತಾರತಮ್ಯ ಮಾಡದೆ ಬೊಮ್ಮಾಯಿಯವರು ಮಾಡಿದಂಥ ಕೆಲಸವನ್ನು ಅತಿ ಹೆಚ್ಚು ಒತ್ತು ಕೊಟ್ಟು ಅದನ್ನ ಇವತ್ತು ಉದ್ಘಾಟನೆಗೆ ಸಹಕಾರಗೊಳಿಸಿದೆ. ತಮಗೂ ಎಲ್ಲ ಹೃದಯಪೂರ್ವಕವಾಗಿ ಅಭಿನಂದನೆಗಳು. ಹಾವೇರಿ ಜಿಲ್ಲೆಯ ಅಭಿವೃದ್ಧಿ ಪರ್ವ ಹೀಗೆ ಮುಂದುವರಲಿ, ಜನರಿಗೆ, ಜನಸಾಮಾನ್ಯರಿಗೆ ಎಲ್ಲ ಸವಲತ್ತು ಸಿಗುವಂತ ಆಗಲಿ ಅಂತೇಳಿ ಆ ಭಗವಂತನಿಗೆ ನಾನು ಪ್ರಾರ್ಥನೆ ಮಾಡ್ತೀನಿ. ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ ಹೆಚ್ಚಾಗ್ತಿರೋದ್ರಿಂದ ರಾಣೆಬೆನ್ನೂರು ನಮ್ಮ ತಾಲೂಕು ಆಸ್ಪತ್ರೆ ಸುಸಜ್ಜಿತ ಆಸ್ಪತ್ರೆ ಇದ್ದು ಆಕ್ಸಿಜನ್ ಎಲ್ಲ ಸವಲತ್ತುಗಳನ್ನು ಒಳಗೊಂಡಿದೆ. ಒಳ್ಳೆಯ ವೈದ್ಯರು ಕೂಡ ಇಲ್ಲಿರೋದ್ರಿಂದ ನಾವು ಯಾರೋ ಒಬ್ಬರು ಕಾರ್ಡಿಯಾಕ್ ಸ್ಪೆಷಲಿಸ್ಟ್, ಹಾರ್ಟ್ ಸ್ಪೆಷಲಿಸ್ಟನ್ನು ಕೊಟ್ಟು ಇಲ್ಲಿ ನೀವು ತುರ್ತು ಹಾರ್ಟಿಗೆ ಚಿಕಿತ್ಸಾ ಘಟಕ ಏನು ಕ್ರೂಷಿಯಲ್ 30 ಮಿನಿಟ್ಸ್ ಇದೆ ಅದನ್ನು ಅಡ್ರೆಸ್ ಮಾಡುವಂತೆ ಆಗಲಿ. ಯಾಕಂದರೆ ನಮಗೆ ದಾವಣಗೆರೆನೂ ಮಿನಿಮಮ್ 40 ಮಿನಿಟ್ಸ್ ಬೇಕು ಇಲ್ಲಿಂದ ದಾವಣಗೆರೆ ಮುಟ್ಟಕ್ಕೆ. ಹಾವೇರಿ ಅಥವಾ ಹುಬ್ಬಳ್ಳಿ ಮುಟ್ಟಕ್ಕೆ ಹಾವೇರಿಗೆ ಅರ್ಧ ತಾಸಿನಲ್ಲಿ ಬೇಕು, ಹುಬ್ಬಳ್ಳಿ ಮುಟ್ಟಕ್ಕೆ ನಮಗೆ ಮಿನಿಮಮ್ 1 ತಾಸು ಬೇಕು. ಹೀಗಿರೋದ್ರಿಂದ ಒಂದು ತುರ್ತು ಚಿಕಿತ್ಸಾ ಘಟಕ ಹೃದಯಾಘಾತಕ್ಕೆ ಇಲ್ಲಿ ರಾಣೆಬೆನ್ನೂರಲ್ಲಿ ಆಗಲಿ ಅಂಥೇಳಿ ಮುಖಾಂತರ ತಮಗೆ ಒತ್ತಾಯ ಮಾಡ್ತಾರೆ. ಯಾಕಂದರೆ ಇತ್ತೀಚಿನ ದಿನಮಾನದಲ್ಲಿ ಸಾಕಷ್ಟು ಯುವ ಪೀಳಿಗೆ ಹೃದಯಾಘಾತದಿಂದ ಈ ತಿಂಗಳಲ್ಲೇ ಸಾಕಷ್ಟು ಜನ ಅಸುನೀಗಿ ಅಂತ ನನ್ನ ಕಣ್ಮುಂದೆ ಇದ್ದಂಥ ಉದಾಹರಣೆಗಳಿದ್ದಾವೆ. ಆ ದೆಸೆಯಲ್ಲಿ ಜಿಲ್ಲಾ ಮಂತ್ರಿಗಳು, ಶಾಸಕರು ಮತ್ತು ಸರ್ಕಾರ ಹೆಜ್ಜೆ ಇರುತ್ತೆ ಅಂತ ನನ್ನ ವಿಶ್ವಾಸ ಇದೆ. ಧನ್ಯವಾದ.